ಅದಕ್ಕೆ ನಮ್ಮ ಮನೆ ಸಿಂಕು, ಸೊ ಯುಟಿಲಿಟಿ ಸಿಂಕ್ ಇದೆಯಲ್ಲ, ಸೊ ಅದು ರೆಡಿ ಮಾಡ್ತಿದ್ದಾನೆ. ಸೊ ಏನೋ ಇದು ಲ್ಯಾಡರ್ ಎಲ್ಲ ಇದೆಲ್ಲ ಆಗ್ತಿಯಲ್ಲ, ಸ್ಟೆಪ್ ಲ್ಯಾಡರು, ಮತ್ತು ಇನ್ನೊಂದೇನು ಮಾಡ್ತೀಯಾ? ಅಲ್ಲಲ್ಲ ಯುಟಿಲಿಟಿದು ನಾನು ಮಾಡಬೇಕು ಅಂತ ಹೇಳಿದ್ನಲ್ಲ, ಅದೇನದು? ಹಾಂ, ಗ್ರಿಲ್ ಎಲ್ಲ. ಹಾಂ, ಏನೋ ಗೇಟು ಗ್ರಿಲ್ಸು ಎಲ್ಲ ಚೀಪ್ ರೇಟಲ್ಲಿ ಮಾಡಿಕೊಡ್ತಾನೆ. ಸೊ ನಮ್ಮ ಹುಡುಗ ಬೆಳೆಸಿ ಏನಾದ್ರು ಒಳ್ಳೆ ಕೆಲಸ ಕೊಡಿ. ಯಾವ ಊರಲ್ಲಿದ್ದರೂ ಅವನೇ ನೋಡಿ ಐಟಮ್ಸ್ ಎಲ್ಲ ಎತ್ಕೊಂಡ್ಬರ್ತಾನೆ. ಇಲ್ಲಿ ಈ ಥರ ಐಟಮ್ಸ್, ದೊಡ್ಡ ಐಟಮ್ಸ್ ಏನೇ ಇದ್ದರೂ ಎತ್ಕೊಂಡ್ಬಂದು ಅಲ್ಲೇ ಮಾಡಿಕೊಡ್ತಾನೆ. ಸೊ ನಮ್ಮೂರನ್ನ ಬೆಳೆಸಿ ಇವನಿಗೆ ಜಾಸ್ತಿ ಕೆಲಸ ಕೊಡಿ. ಪಾಪ ತುಂಬ ಒಳ್ಳೆ ಹುಡುಗ, ಜಾಸ್ತಿ ಕಷ್ಟಪಡ್ತಾನೆ ಕೆಲಸ ಮಾಡೋದಕ್ಕೆ. ಒಳ್ಳೊಳ್ಳೆ ಕೆಲಸ ಕೊಡಿ. ಈಗ ಬಾತ್ರೂಮ್ಗಳಿಗೆ ಎಲ್ಲ ಇದು ಬಂತು, ಮೀಶೋಯಿಂದ ಆರ್ಡ್ರ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಾವು ಅನ್ಕೋತೀವಿ ಮೀಶೋಲ್ಲೇ ಚೆನ್ನಾಗಿರಲ್ಲ ಅಂತ. ನಿಜವಾಗ್ಲೂ ಮೀಶೋನೇ ಸೂಪರ್. ನನ್ನ ಬಾತ್ರೂಮ್ ಆಕ್ಸೆಸರೀಸ್ಗೆಲ್ಲ ಸೂಪರ್. ಏನು ಗಟ್ಟಿ, ಏನು ಸ್ಟ್ರಾಂಗ್ ಐತೆ ಗೊತ್ತಾ? ಹೌದು, ಸಕ್ಕ ಸ್ಟ್ರಾಂಗ್ ಇದೆ. ನಾನು ಏನೋ ಅನ್ಕೊಂಡೆ, ನಿಜ ತುಂಬ ಸ್ಟ್ರಾಂಗ್ ಇದೆ ಮಾತ್ರ. ನನ್ನ ಬಾತ್ರೂಮಲ್ಲೆಲ್ಲ ಹಾಕಿ ಬಂದಾಯ್ತು. ಸೊ ಈಗ ವೇಣು ಬಾತ್ರೂಮಲ್ಲಿ ಹಾಕ್ತಾ ಇದ್ದೀವಿ. ಅಷ್ಟೇ, ಮುಗೀತು. ಏನು ಗಟ್ಟಿಗೈತೆ ಅಂದರೆ ಅಷ್ಟು ಗಟ್ಟಿಗೈತೆ, ಸ್ಟ್ರಾಂಗ್ ಐತೆ. ಏನು ಮೂರು ಬ್ರಷ್ ಯಾರ್ದು? ಸೊ ಈಗ ಸದ್ಯಕ್ಕೆ ಅಮ್ಮನ ರೂಮಲ್ಲಿ ಯಾರು ಮಲಗ್ತಿಲ್ಲ, ಸೋಪ್ ಇಡೋದು. ಇಲ್ಲೇ ಮಲಗಿದಾರೆ ಈಗ. ಹಾಂ ಒಂಚೂರು ಮೇಲೆ ಹಾಂ ಬಿಡು, ಕರೆಕ್ಟಾಗೈತೆ. ಒಂಚೂರು ಕ್ರಾಸ್ ಆಯ್ತಾ ನೋಡು, ಕ್ರಾಸ್ ಆಯ್ತು ಅನ್ಸುತ್ತೆ ಅವನು. ಇಲ್ಲ, ಓಕೆ, ಈಗ ಇದೆಲ್ಲ ಹಾಕ್ಬಿಡ್ಲಿ, ಮತ್ತು ಆಮೇಲೆ ನಿಮಗೆ ಸಿಗ್ತೀವಿ. ಬರೋ 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 ಬಾಹುಬಲಿ, ಸಾವಿರ ಬಾಹುಬಲಿ. ಸೋಕೆ ಈಗ ಬಟ್ಟೆ ಒಗೆಯೋದಕ್ಕೆ ಮತ್ತೆ ಅಮ್ಮ ಬಟ್ಟೆಗಳನ್ನ ಹಾಕಿಸ್ಕೊಂಡಿದೆ. ರೆಡಿ? ಇವನು ನೋಡು, ಇಲ್ಲಿಂದ ನೋಡಿ ನಮ್ಮನೆ. ಆವಾಗಲೂ ಹಿಂಗೆ ಹೊಡ್ಕೊತೀನಪ್ಪ. ಇಲ್ಲಿಂದ ಕಾಣುತ್ತೆ, ಒರೆಸ್ಬೇಕು. ಅಯ್ಯೋ ಸರಿ ಇಳಿಸೋ ಬಗಾರೆ, ಏನಪ್ಪ ಹಂಗೆ ತಕೊಂಡ ನಿನ್ನ? ಅಯ್ಯೋ ಬೇಡ, ಅದು ಹೆಂಗೆ ಕೂತೈತೆ ಗೊತ್ತಾರ ಫುಲ್ಲು. ಮತ್ತೆ ನೋಡಿ, ಇವತ್ತು ನಮ್ಮಮ್ಮ ಬಟ್ಟೆ ಒಗಿಬೇಕು ಅನ್ಕೊಂಡ್ರು, ಮತ್ತೆ ಇಲ್ಲಿ ನೋಡಿ ಮೋಡ. ಯಾವ ನೀನು ಯಾವಾಗ ಬಂದ್ರು ಮೋಟ್ರಲ್ಲಿ ನೀರೇ ಇರಲ್ವಲ್ಲಮ್ಮ. ಇಲ್ಲ ನೋಡಿ, ಮೊನ್ನೆ ಹಾಕಿದ ಪಾಟು ಅಮ್ಮ ಚಿಗುರ್ಕೊಂಡೈತೆ ಕಣಮ್ಮ, ಅಲ್ಲಲ್ಲಿ ಚಿಗುರ್ತೈತೆ. ಒಂದು ಬಂದಿಲ್ಲ, ಏನೂ ಬಂದಿಲ್ಲ. ಎಲ್ಲಿ ಬಂದೈತೆ? ಅದು ಗಿಡ ಅಲ್ಲ, ಅದು ಇದು ಕೀಳಮ್ಮ, ಅದು ಆಯ್ತು ಅಮ್ಮ. ಮತ್ತೆ ನೀನು ಇದು ಮಾಡ್ಬೇಕು ಅನ್ಸುತ್ತಮ್ಮ. ಬೀಜ ಎಲ್ಲ ಮೇಲ್ ಬಂದೈತೆ ನೋಡಿ ಇಲ್ಲಿ. ಇಲ್ಲ ಒಳಗ್ ಕಳ್ಬೇಕು, ನೀನು ನೆಟ್ಟಿಗೆ ಮಾಡ್ಲಿಲ್ಲ. ನೋಡ್ತೀನಿ. ಇಲ್ಲಿ ಬದನೆಕಾಯಿ, ಇದು ಮೆಣಸಿನ್ಕಾಯಿ, ಇದು ಏನ್ ಹೇಳಮ್ಮ? ಇದು ಇದೇನ್ ಹೇಳಮ್ಮ? ಇದು ಇದೇನ್ ಹೇಳಿದು? ಅಲ್ಲ, ಇದು ಬೆಂಡೆಕಾಯಿ, ಲೇಡೀಸ್ ಫಿಂಗರ್. ಇಷ್ಟ ಬಟ್ಟೆ ಅನ್ನೋದು ಇರುತ್ತೆ. ಏಯ್ ಸುಂದ್ರೆ ಬೇಡ ಲೇ. ಓಕೆ, ಇವಾಗ ಬಟ್ಟೆ ಒಗೆಯಕ್ಕೆ ಬಂದ್ವಿ ನಾವು ಮೇಲ್ಗಡೆ. ಒಂದೇ ಹಾಕ್ಸಿದ್ದು ನಾವು ಸಿಂಟೆಕ್ಸ್ ಸಾಕು, ನಾವು 4 ಜನಕ್ಕೆ. ಬಟ್ ನೆಂಟರು ಬಂದರೆ ಮಾತ್ರ 2 ಸತಿ ಮೋಟ್ರ್ ಹಾಕ್ತೀವಿ ಅಷ್ಟೇ. ಇವಾಗ ಅರ್ಜುನ ಮೋಟ್ರ್ ಹಾಕಿ ಬರ್ತಾನೆ.
ಮತ್ತೆ ಮಕ್ಳಿದ್ರೆ ಇನ್ನೇನು, ತಾಯಿಗೆ ಸಪೋರ್ಟ್ ಮಾಡಲ್ಲ, ತಂದೆಗೆ ಹೆಲ್ಪ್ ಮಾಡಲ್ಲ. ಇಷ್ಟೆಲ್ಲ ನಾನೇ ಒಣಗಾಕಿರೋದು. ಇವಾಗ ಏನೋ ಒಂದೇ ಒಂದು ಶರ್ಟ್ ಒಣಗಾಕ್ತಾವನೆ. ಎಷ್ಟು ಮಾತ್ರ. ಹೌದೇನಮ್ಮ? ಹೌದು. ಸರಿ. ಹಲೋ, ಎಲ್ಲೋಗಿ ಮಲಗಿದ್ಯಲ್ಲೋ? ಅಲ್ಲ ಅದು ಎಲ್ಲೋಗಿ ಮಲಗವನೆ, ಅಲ್ಲೋಗಿ ಮಲಗವನೆ. ಪಾಚ ಮಗನೆ. ಸೊ ಓಕೆ, ಅದೇ ಅವತ್ತು ಗಿಡಗಳನ್ನ ಇಟ್ಟಿದ್ವಲ್ಲ, ಇನ್ನೂ ಚಿಗುರಿಲ್ಲ. ಸೊ ಯಾವಾಗ ಚಿಗುರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಸೊ ಈ ನಮ್ಮ ರೈತರು ಹೇಳ್ಬೇಕು ಯಾವಾಗ ಬರುತ್ತಮ್ಮ ಚಿಗುರು. ಇನ್ನೊಂದು 3-4 ದಿವಸ ಬರುತ್ತೆ ಇದು. ಇದು ಚಿಕ್ಕ ರೈತರು. ನನಗೇನೋ ಡೌಟ್. ಹೌದಾ? ಅರ್ಜುನ್ದು ಎಲ್ಲ. ನಮ್ಮ ಮನೇಲಿ ಒಬ್ಬ ಕಳ್ಳ ಬಂದಿದ್ದಾನೆ, ಅದಕ್ಕೆ ನೋಡಿ ಹಂಗೆ ಮುಸ್ಕಾಕಿಟ್ಟಿದ್ದೀವಿ. ಮಿಸ್ಟರ್ ಬಿನಲ್ಲಿ ಒಬ್ಬ ಕಳ್ತನ ಮಾಡ್ಕೊಂಡು ಓಡಾಡಿರ್ತಾನೆ, ಅವಾಗ ಅವನ ಪೊಲೀಸವರು ಹಿಂಗೆ ಮುಚ್ಚಿಟ್ಟಿರ್ತಾರಲ್ಲ. ಪಾಪ ನಮ್ಮ ಅಮ್ಮ ನೋಡಿ ಹೆಂಗೆ ಕೂತ್ಕೊಂಡವ್ರೆ. ಆಯ್ತಮ್ಮ, ನೀನು ಆರಾಮಾಗಿ ಕೆಳಗಡೆನೇ ಕೂತ್ಕೊಂಡು ಹೋಗ್ಯವ, ಯಾರು ಬೇಡ ಅಂದರು. ನೋಡಿ ಅರ್ಜುನ ಸಹಾಯಕ. ಏನಪ್ಪ ನಿನ್ನ ಕೂಸು ಮಟ್ಟೆ ಮಾಡೋನಲ್ಲ ಮಗನೇ. ಸರಿ ಸರಿ ಬಗಾರಿ ಅಲ್ಲೋಡಲ್ಲಿ. ಏಯ್ ಅದೇ ಅವನು ಮಗನೇ ಕೂಸು ಮಟ್ಟೆ ಮಾಡೋಣ. ಒಳ್ಳೆ ಮಕ್ಳು ಜುಟ್ಟು ನಿಟ್ಕೊಳ್ತಾವೆ ಗೊತ್ತಾ, ಈಗ ಕೂರ್ಸ್ಕೊಂಡ್ರೆ. ಕೂಸು ಮಟ್ಟೆ ಮಾಡಿಕೊಂಡು ನೋಡಪ್ಪ ನಿನ್ನ. ದಂಕನ ಯಾಕಮ್ಮ ಬೇಜಾರಾಗಿದ್ಯಾ? ಸೊಪ್ಪು ಕೊಡು. ಸ್ವಲ್ಪ ಬೇಜಾರಲ್ವಾ? ಎಲ್ಲ ಹೋದ್ರಲ್ವಾ? ಎಲ್ಲ ಹೋದ್ರಲ್ಲ, ಬೇಜಾರಾಗ್ತಾ ಇದೆ. ಸೊ ಇದು ಏನೇನೋ ಸೊಪ್ಪು ತಂದವ್ರು ನಮ್ಮಮ್ಮ. ಏನು ಸೊಪ್ಪಮ್ಮ, ಏನು ಸೊಪ್ಪು ತಂದಿದ್ಯಾ? ಗಲೀಜಂತೂ ಮಾಡಬೇಡ ದಯವಿಟ್ಟು. ನುಗ್ಗೆ ಸೊಪ್ಪಾ? ನುಗ್ಗೆ ಸೊಪ್ಪಲ್ಲ ಇದು. ಹ್ಞೂ, ಏನು ಹೇಳ್ತಾರಪ್ಪ ಈ ಸೊಪ್ಪು? ಒಣಗೊನೆ ಅಲ್ಲ ಕಣ, ಕಾಶಿ ಕುತ್ಕೊಂಡಿರೋದೀಗ. ಕಾಸಿ ಸೊಪ್ಪು ತಂದಿದ್ದೀನಿ. ಎಲ್ಲಿ? ಸೊಪ್ಪಿನ ಸುರಿಮಳೆ. ಸೊ ಇಲ್ಲಿ ನೋಡಿ ಇಷ್ಟು ಸೊಪ್ಪು ಇದೆ, ನೇರಳೆ ಹಣ್ಣು. ಇವತ್ತೇನಕ್ಕೆ ಸೊಪ್ಪಿನ ಸುರಿಮಳೆ ಅಂದ್ರೆ, ಆಗಿದ್ದು OTP ಕಳಿಸ್ತಾನೆ ಸ್ಕ್ಯಾಮು. ಏನಕ್ಕೆ OTP ಕಳಿಸೋದು? ಹಂಗೆ ಬರ್ತಾನೆ ಸ್ಕ್ಯಾಮು ಎಲ್ಲ. ಇಲ್ಲಿ ನೋಡಿ ತೋರ್ಸು. ಇಲ್ಲಿ ಇದು ಬೆಳಗ್ಗೆಯಿಂದಾನು ಹಿಂಗೆ ಬರ್ತಾನೆ ಐತೆ, ತೋರಿಸ್ತೀನಿ ಇರು. ಇಲ್ಲಿ ನೋಡಿ, ಅದೇನು ಇಲ್ಲಿ ನಾವು ಅಕ್ಸೆ ಸೊಪ್ಪು. ಕಮಿಂಗ್. ಏನು ಸೊ ಇದೇನಂದರೆ ನೀರು. ನೋಡಿ ನಾನು ಎತ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನು ನೀರು ತಂದಿದ್ದೀನಿ. ಸ್ಟುಪಿಡ್, ಬಂದು ಎದ್ದು ತರಕಾಗಲ್ವೇನೋ ಸ್ಟುಪಿಡ್. ಚಳಿ ನಿಂಗೆ ಬೇತಾನೆ ಕಣ. ಹಿಂಗೆ ಕಣ. ಸರಿ ನಿಂಗೆ ಬೈತಾನಲ್ಲ ನೋಡಿ ಸೀರಿಯಸ್ ಅಂತ ಆಗಿದೆ ನಮ್ಮನೆ. ಅದು ನೋಡ್ತಿರೋದು ಗೀತಾ. ಇವಾಗ ಅರ್ಜುನು ಏನೋ ಒಂದು ಟ್ರೈ ಮಾಡ್ತಿದ್ದಾನೆ. ಸೊ ಏನು ಟ್ರೈ ಮಾಡ್ತಿದ್ದಾನೆ ಅಂತ ಅವನ ಬಾಯಿಂದಾನೆ ಕೇಳಿದ್ರೆ ಒಳ್ಳೇದಲ್ವಾ? ಹೌದು, ಫ್ರೈಡ್ ರೈಸ್. ಅದು ಸ್ವಲ್ಪ ಇದು ಗರಂ ಮಸಾಲ ತರ ಇದೆ. ಅಷ್ಟೊಂದು ಹಾಕ್ಬಾರ್ದು ಕಣೋ. ನೀನು ಸುಮ್ಮನೆ ಇರೋ, ಇವು ಕೆಂಪು ವೈಟ್. ಈ ಅಪ್ಪ ಇವನೇನು ಇದೇನೋ ಮಾಡ್ತಾವನೆ. ಅದು ಉರಿ ಆದರೂ ಕಡಿಮೆ ಇಡೋ, ಉರಿ ಕಡಿಮೆ ಇಡೋ ದಯವಿಟ್ಟು. ಏನು ಮಾಡ್ತಿದ್ದೆ ಹೇಳು. ಆಯಿತು, ಏನಂದ್ರೆ ಎಗ್ ಫ್ರೈಡ್ ರೈಸ್. ಅದೇ ಹೇಳಿ ಯಾವ ಥರ ಎಗ್ ಫ್ರೈಡ್ ರೈಸ್ ಇದು? ತಿಂದಾದ್ಮೇಲೆ ನೀವು ಹೇಳ್ರಿ. ಅರ್ಜುನ್ ಎಗ್ ಫ್ರೈಡ್ ರೈಸಾ ಇದು? ಸೊ ಅರ್ಜುನ್ ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದಾನೆ. ಏನೋ ಗಮ್ಮ ಅಂತಿದೆ, ನೋಡೋಣ. ಸೊ ನಾನು ನಮ್ಮ ಡ್ಯಾಡಿ ಮಾಡಲಿ, ನಮ್ಮ ಡ್ಯಾಡಿ ಮಾಡ್ತಾರಲ್ಲ ಅವಾಗ ತಿನ್ನೋಣ ಅಂದ್ಕೊಂಡೆ. ನಮ್ಮ ಡ್ಯಾಡಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಇಷ್ಟು ಹಾಕ್ಕೊಡು. ಅಯ್ಯಪ್ಪ ಇಷ್ಟು ಹಾಕ್ಕೊಡು. ಇಟ್ಕೊಡ್ರಿ. ಸಾಲ್ಟ್ ಡ್ಯಾಡಿ ತಗೊಂಡು ಬೇಡ, ಬೇಗ ಇಸ್ಕೊಬ ಬೇಗ ಸಾಲ್ಟ್ 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 ಸಾಲ್ಟ್. ಇವ್ರು ಆಲ್ರೆಡಿ ಊಟ ಮಾಡ್ತಾವ್ರೆ. ಬೇಗಲೇ ನೀನು. ಹಾಂ ತಗೋ. ಸಾಲ್ಟ್ ಒಂದು ಹಾಕಕ್ ಬರಲ್ಲ. ಇನ್ನೂ ಹಾಕಿ ಅಲ್ವಾ ಸ್ವಲ್ಪ ಚೂರು? ಇನ್ನೊಂದು ಚೂರು ಹಾಕಿದ್ದೆ. ಇನ್ನೂ ಸ್ವಲ್ಪ ಹಾಕ್ಬೇಕು. ಸರಿ, ಸಾಲ್ಟ್ ಕಮ್ಮಿ ಆದರೆ ಹಾಕೊಳ್ರಿ.
ಸೊ ಓಕೆ, ಇವನು ಇದು ಮಾಡೋಷ್ಟರಲ್ಲಿ ಒಂದು ಮನೆಯಲ್ಲಿ ಒಂದು ಏನೋ ನಾವು ಮಾಡಿದ್ವಿ. ಸೊ ಇದು ಯುಟಿಲಿಟಿಲಿ ಸಿಂಕ್ ಕೂರಿಸಿದ್ವಿ. ಇದು ಯುಟಿಲಿಟಿ ಸಿಂಕ್. ಸೊ ಹಂಗೆ ಇಲ್ಲೊಂದು ಲೈಟ್ ಹಾಕಿದ್ವಿ. ಇಲ್ಲಿ ಎಲ್ಲ ಆ್ಯಕ್ಚುಲಿ ದೊಡ್ಡ ದೊಡ್ಡ ಪಾತ್ರೆ ಮತ್ತು ನಾರ್ಮಲ್ ಊಟ ಮಾಡಿರೋ ತಟ್ಟೆ ಗಿಟ್ಟೆ ಎಲ್ಲ ಇಲ್ಲೇ ತೊಳೆಯೋದು ಅಂದ್ಬಿಟ್ಟು. ಸೊ ಇಲ್ಲಿ ತೊಳೆಯೋದು ಬೇಡ ಅಂತ, ಇಲ್ಲಿ ತೊಳೆಯೋದು ಬೇಡ. ಆಗಲೇ ತೋರಿಸಿದ್ರಲ್ಲ. ಯಾವುದು ಅಂದರೆ ಅದು ಅವಾಗಲೇ ಅವ್ನು ಮಾಡ್ತಿದ್ದಿದ್ದು. ಹಾಂ. ಓಕೆ, ಇವಾಗ ಮದುವೆ ಬಂದವನೇ ಬೋಂಡ ತಿಂತವನೇ. ಆಂಟಿ ಬಜ್ಜಿ ಮಾಡಿದ್ರು, ಬಜ್ಜಿ ತಿಂತಾನೆ, ಈರುಳ್ಳಿ ಬಜ್ಜಿ ಚೆನ್ನಾಗಿದೆಯಾ? ಸೂಪರ್. ತಿನ್ನು. ಓಕೆ, ಇವಾಗ ಅರ್ಜುನ್ ಫುಲ್ ಫಿನಿಶ್ ಮಾಡಲಿ. ಅಷ್ಟರಲ್ಲಿ ನಮ್ಮ ಅಮ್ಮ ಅವರು ಊಟ ಮಾಡ್ತಾವ್ರೆ. ಹೇಗಿದೆ ಅಂತ ಕೇಳೋಣ ಬನ್ನಿ. ಹೇಗಿದೆ ಊಟ? ಊಟ ಸೂಪರ್ ಆಗಿದೆ. ಏನು ಮಾಡಿದ್ಯಮ್ಮ ಊಟ ನೀನು? ಅದೇ ಸಕ್ಸೆ ಸೊಪ್ಪು ಇತ್ತಲ್ಲ, ಅಕ್ಸೆ ಸೊಪ್ಪುನ ಪಪ್ಪು ಸಾರು ಮತ್ತೆ ನಮ್ಮ ಡ್ಯಾಡಿನೂ ಅದೇ ತಿಂತವ್ರೆ. ಚೆನ್ನಾಯ್ತಾ? ಎಷ್ಟು ಚೆನ್ನಾಯ್ತು ಗೊತ್ತಾ, ತಿನ್ನೋಡ್ ಬಾ. ಏನಮ್ಮ ಸೀಕ್ಲಾಕ್ಬಿಟ್ಟಿದ್ಯಾ? ಅವ್ನು ಅರ್ಜುನ್ ಆ ಕಡೆ ನೋಡ್ಕೊಂಡು ನನ್ನ ಏನೋ ಬೇಕು ಅಂದ ಮರ್ತು ಸೀದೋಯ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಬಜ್ಜಿ. ಸರಿ ಮಗನೇ, ನೀನು ಊಟ? ಊಟ ಆಗೋಗೈತೆ ಮಗುದು. ಇಲ್ಲಿ ಆಗ ತಿನ್ನೋನಲ್ಲ ತಟ್ಟೆ, ಅರ್ಧ ಖಾಲಿ ಆಗೈತೆ. ಖಾಲಿ ಮಾಡಿದ್ಯಲ್ಲ ಮಗನೇ ನೀನು. ಓಕೆ, ಇನ್ನು ಅರ್ಜುನ್ ಎಗ್ ರೈಸ್ ತಿಂದ್ಬಿಟ್ಟು ಸಿಗ್ತೀವಿ. ಅರ್ಜುನ್ ಮಾಡಿರೋದು ಅರ್ಜುನ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್. ಅರ್ಜುನ್ ಫ್ರೈಡ್ ರೈಸ್ ಅಂತೆ. ಚೆನ್ನಾಯ್ತಾ? ಸಕ್ಕತ್ತಾಯ್ತು, ನಿಜವಾಗ್ಲೂ ಚೆನ್ನಾಗಿದೆ. ಪ್ರಾಮಿಸ್ ಚೆನ್ನಾಗಿದೆ. ಹೆಂಗೆ ಮದು? ಸಕ್ಕದಾಯ್ತು, ಫುಲ್ ಸ್ಪೈಸಿಯಾಗಿ ಸಕ್ಕತ್ತಾಯ್ತಾ? ನಾನೇನೋ ಅನ್ಕೊಂಡಿದ್ದೆ, ಬಟ್ ಹೌದಾ? ಡ್ಯಾಡಿ ಬೆಳಿಗ್ಗೆ ಮಾಡಿ ಕೊಟ್ಟಿತ್ತಲ್ಲ, ಅದೇ ತಿನ್ಬೇಡ, ಅದೇ ತರ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಅನ್ಕೊಂಡೆ. ಆಕ್ಚುಲಿ ಬೇಡ ಅಂತ ಅರ್ಜುನ್ ಎಷ್ಟು ಹೇಳಿದೆ ಗೊತ್ತಾ, ನಾನು ತಿನ್ನಲ್ಲ, ನೀನು ತಿನ್ಲೇಬೇಕು ಅಂದ್ಬಿಟ್ಟು ಆದ್ರೂ ಒಂದು ಒಳ್ಳೆ ಎಗ್ ಫ್ರೈಡ್ ರೈಸ್ ಮಾಡಿಕೊಟ್ಟ. ಥ್ಯಾಂಕ್ ಯು ಅರ್ಜುನ್. ಸ್ಟ್ರೀಟ್ ಅಲ್ಲೂ ಹಿಂಗೆ ಸಿಗುತ್ತಾ? ಸ್ಟ್ರೀಟ್ ಸೈಡ್ ಅಲ್ಲಿ ಅಂದ್ರೆ ಅವರು ಟೇಸ್ಟಿಂಗ್ ಪೌಡರ್ ಹಾಕ್ಬಿಡ್ತಾರಲ್ಲ, ಅದರಿಂದ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ, ಸೊ ಅದಕ್ಕಿಂತ ಚೆನ್ನಾಗಿದೆ. ಬಟ್ ಅದು ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಹೊಟ್ಟೆ ಉಪ್ತಾ ನಿನ್ಗೆ ಅಲ್ಲ, ಒಟ್ಟಿನಲ್ಲಿ ಸಕ್ಕದಾಯ್ತಾ? ನೋಡು, ಇಂಜಿಲ್ ಬರ್ತಾ ಇದೆ, ಓಕೆ ಅರ್ಥ ಮಾಡಿ ತಿನ್ನು. ಓಕೆ ನಮ್ಮದು ಸೂಪರಾ? ಸೂಪರ್.